ಮತ್ತು ರಾಜ್ಯ ಸರ್ಕಾರದ ನಡುವೆ ಈ ಅನುದಾನ ಸಮರ ಅನ್ನೋದು ಮುಂದುವರಿತಾ ಇದೆ. ಮೋದಿ ರಾಜ್ಯ ಭೇಟಿ ವೇಳೆಗೆ ಕಾಂಗ್ರೆಸ್ ಕೆಂಡಾಮಂಡಲವಾಗ್ಬಿಟ್ಟಿದೆ. ಬೆಂಗಳೂರಿನ ಮೇಖ್ರಿ ಸರ್ಕಲ್ನಲ್ಲಿ ಕಾಂಗ್ರೆಸ್ನಿಂದ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಮುಖಾಂತರವಾಗಿ ಬಿಜೆಪಿಯನ್ನ ಕಟ್ಟಿ ಹಾಕುವಂತ ಕೆಲಸವನ್ನ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇರೋದು. ಪ್ರಮುಖವಾಗಿ ಇವತ್ತು ಪ್ರತಿಭಟನೆಗೆ ನಿರ್ಧರಿಸಿದ್ದಾರೆ. ಕಾರಣ ರಾಜ್ಯಕ್ಕೆ ಮೋದಿ ಅವರ ಎಂಟ್ರಿ ಆಗ್ತಾ ಇದೆ. ಖಾಲಿ ಚೊಂಬು ಪ್ರದರ್ಶನಕ್ಕೆ ಇಟ್ಟು ಕಾಂಗ್ರೆಸ್ ಪ್ರೊಟೆಸ್ಟ್ ಅನ್ನ ಮಾಡುತ್ತೆ. ಪ್ರತಿಭಟನಾಕಾರರನ್ನ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸ ಪಡ್ತಾರೆ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಕಾಂಗ್ರೆಸ್ನವರು ಒಂದು ಸ್ಟ್ರಾಟಜಿನ ಮಾಡ್ಕೊಂಡು ಕಾಯ್ಕೊಂಡು ಕೂತಿದ್ರು. ಎಷ್ಟೊತ್ತಿಗೆ ಮೋದಿ ಅವರ ಎಂಟ್ರಿ ಆಗತ್ತೆ, ನಾವು ಎಷ್ಟೊತ್ತಿಗೆ ಪ್ರತಿಭಟನೆ ಮಾಡಬೇಕು ಅಂತ. ಈಗಾಗಲೇ ಎಲ್ಲಾ ಕಡೆಯಲ್ಲಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಅಷ್ಟೇ ಅಲ್ಲದೆ ನಿನ್ನೆಯಿಂದಲೂ ಕೂಡ ಈ ಖಾಲಿ ಚೊಂಬು ಪ್ರದರ್ಶನ ಮಾಡ್ತೀವಿ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ರು. ಹಾಗಾಗಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು, ಬೇರೆ ರೀತಿಯಾದಂಥ ಸಮಸ್ಯೆಗಳು ಆಗಬಾರ್ದು, ಎಲೆಕ್ಷನ್ ಟೈಮ್ ಬೇರೆ. ಸೊ ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ರು. ಮೇಖ್ರಿ ಸರ್ಕಲ್ ನಲ್ಲಿ ನಾವು ಖಾಲಿ ಚೊಂಬು ಹಿಡ್ಕೊಂಡು ಕುತ್ಕೊಂತೀವಿ ಅಂತ ಕಾಂಗ್ರೆಸ್ನವರು ಹೇಳಿದ್ರು. ಅದೇ ರೀತಿಯಾಗಿ ಖಾಲಿ ಚೊಂಬು ಸಮೇತವಾಗಿ ಕಾಂಗ್ರೆಸ್ಸಿಗರು ಹೋಗಿದ್ದಾರೆ. ಹೋಗ್ತಾ ಇದ್ದ ಹಾಗೇನೆ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯಲಾಗಿದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡಿಬಾರ್ದು, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಅಲರ್ಟ್ ಆಗಿದ್ರು. ಪ್ರತಿಭಟನಾಕಾರರನ್ನ ಬಸ್ಸಿಗೆ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ರಾಜ್ಯಕ್ಕೆ ಮೋದಿಯವರೇ ಎಂಟ್ರಿ ಆಗುವಂತ ಸಂದರ್ಭದಲ್ಲಿ ಅವರಿಗೆ ಖಾಲಿ ಚೊಂಬನ್ನ ಪ್ರದರ್ಶನ ಮಾಡಬೇಕು. ಅಂದ್ರೆ ನಮ್ಮ ರಾಜ್ಯಕ್ಕೆ ನಿಮ್ಮ ಕೊಡುಗೆ ಖಾಲಿ ಚೊಂಬು ಅಂತ ಹೇಳಬೇಕು, ಮುಜುಗರಕ್ಕೆ ಈಡು ಮಾಡಬೇಕು ಅನ್ನೋದು ಕಾಂಗ್ರೆಸ್ಸಿಗರ ಪ್ಲಾನ್ ಆಗಿತ್ತು. ಯಾವುದೇ ರೀತಿಯಾದಂಥ ಅನುದಾನ ಬಿಡುಗಡೆ ಆಗಿಲ್ಲ. ಕರ್ನಾಟಕ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಮೋದಿ ಅವರು ಬಂದಿಲ್ಲ, ಆದ್ರೆ ಈಗ ಎಲೆಕ್ಷನ್ ಅಂತಿದ್ದ ಹಾಗೇನೆ ಬರ್ತಾ ಇದ್ದಾರೆ ಅನ್ನುವಂಥ ಆರೋಪ ಕಾಂಗ್ರೆಸ್ನವರದ್ದು. ನೀವು ಗಮನಿಸ್ತಾ ಇದ್ದೀರಾ, ಕಾಂಗ್ರೆಸ್ಸಿನವರ ಪ್ರತಿಭಟನೆ ಜೊತೆಗೆ ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಳ್ತಿರುವಂತ ದೃಶ್ಯ ಇದು. ಬೆಳಗ್ಗೆನೆ ಖಾಲಿ ಚೊಂಬು ಹಿಡ್ಕೊಂಡು ಹೋಗಿದ್ರು ಕಾಂಗ್ರೆಸ್ಸಿನವರು. ಕಾರಣ ಬಿಜೆಪಿಯಿಂದ ಅನ್ಯಾಯ ಆಗಿದೆ, ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗಿದೆ, ಅನುದಾನ ಕೊಡಿ ಅಂದ್ರೆ ಕೊಡಲ್ಲ, ಕಷ್ಟದ ಸಂದರ್ಭದಲ್ಲಿ ಕೈ ಹಿಡಿದಿಲ್ಲ, ಈಗ ಚುನಾವಣೆ ಅಂತ ಬರ್ತಿದ್ದ ಹಾಗೇನೆ ಬ್ಯಾಕ್ ಟು ಬ್ಯಾಕ್ ರಾಜ್ಯಕ್ಕೆ ಬರ್ತಿದ್ದಾರೆ, ಈಗ ಕರ್ನಾಟಕ ಇವ್ರಿಗೆ ನೆನಪಾಯ್ತಾ ಅಂತ. ಸೊ ಆ ನಿಟ್ಟಿನಲ್ಲಿಗೆ ಖಾಲಿ ಚೊಂಬು ಪ್ರದರ್ಶನ ಮಾಡಬೇಕು ಅಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಅದರಂತೆಯೇ ಇವತ್ತು ಬೆಳಗ್ಗೆನೆ ಕಾಂಗ್ರೆಸ್ನ ಕಾರ್ಯಕರ್ತರು ಮೇಖ್ರಿ ಸರ್ಕಲ್ ಹತ್ರ ಜಮಾಯಿಸಿದ್ರು. ಆದ್ರೆ ಆ ಪ್ರತಿಭಟನೆಯನ್ನ ತಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ರು. ರಾಜ್ಯಕ್ಕೆ ಏನ್ ಮಾಡಿದ್ದಾರೆ ಅಂತ ಚುನಾವಣೆ ಸಮಯದಲ್ಲಿ ಬರ್ತಾರೆ, ಮಾತಾಡಿದ್ರೆ ಏನು ಪ್ರಗತಿ, ಅಚ್ಛೇದಿನ್, ವಿಕಾಸ್ ಏನು ಮಾತಾಡಲ್ಲ. ತಾವೇ ನೋಡಿದ್ರಿ ಮೈಸೂರು ಭಾಷಣದಲ್ಲಿ ಅವ್ರು ಏನಂದ್ರು ಅಂತ. ಇವತ್ತು ಪ್ರಧಾನಮಂತ್ರಿ ಮೋದಿ ಅವ್ರು ಬಂದಾಗ ಬರ ಪರಿಹಾರದ ಬಗ್ಗೆ ಉತ್ತರ ನೀಡಬೇಕು. ನಮಗೆ GST ಅಲ್ಲಿ ಏನ್ ತೊಂದರೆ ಆಗಿದೆ ಅದ್ರ ಬಗ್ಗೆ ಅವರು ಏನಂತೀನಿ, ಅದ್ರ ಬಗ್ಗೆ ಅವ್ರು ಸ್ಪಷ್ಟನೆ ನೀಡಬೇಕು. ಅವ್ರು ಸಂಸದರಿದಾರಲ್ಲ, 5 ವರ್ಷದಲ್ಲಿ ಕರ್ನಾಟಕ ಪರವಾಗಿ ಏನ್ ಮಾತನಾಡಿದರೆ ಅಂತ ಅದಕ್ಕೆ ಕೂಡ ಒಂದು ಉತ್ತರ ನೀಡಬೇಕು ಅಂತ ನಾವು ಈ ಪ್ರತಿಭಟನೆ ಮಾಡ್ತಾ ಇದೀವಿ. ಧನ್ಯವಾದಗಳು. ಆನ್ಸರ್ ಮಾಡಿ ಮೋದಿ ಅಂತ ಉತ್ತರ ಕೊಡ್ಲಿ. ಅಚ್ಚೇದೇನ್ ವಿಕಾಸ್, ಪ್ರಗತಿ, ಡೆವಲಪ್ಮೆಂಟ್ 15 ಲಕ್ಷ ನಿಮ್ಮ ಅಕೌಂಟ್ ಅಲ್ಲಿ ಅಂತ ಅಧಿಕಾರಕ್ಕೆ ಬಂದವರು ಇವತ್ತು ಏನ್ ಮಾಡ್ತಾವ್ರೆ ತಾವೆಲ್ಲ ನೋಡಿದೀರ ತಾನೆ. ನಾವು ಕೇಳ್ತಾ ಇರೋದಷ್ಟೇ. ಧನ್ಯವಾದಗಳು. TV9 ಸರ್ಕಾರಕ್ಕೆ
ಬಿಜೆಪಿಗೆ ಅಧಿಕಾರ ಬಿಜೆಪಿಗೆ ಅಧಿಕಾರ ಕ್ಲೋಸ್ ಮಾಡಿ ಕಾನೂನು ಬಗ್ಗೆ ಗೌರವನೇ ಇಲ್ಲ. ಅಲ್ಲ ಪ್ರತಿಭಟನೆ ಅಲ್ಲ, ಇದು ಯಾವ ವಿಷಯ ಅನ್ನೋದೇ ಗೊತ್ತಿಲ್ಲದೆ ಇವರು ಈ ರೀತಿ ಪ್ರಧಾನಮಂತ್ರಿ ಪತಾಂಗ ರಸ್ತೆಯಲ್ಲಿ ಓಡಂಗಿಲ್ವಾ? ಯಾರು ರಸ್ತೆಯಲ್ಲಿ ಓಡಾಡಂಗೆ ಇಲ್ವಾ? ಈಗ ಪ್ರತಿಭಟನೆ ಮಾಡಿದ್ರೆ ಬಂಧಿಸ್ಬೇಕು ಕಾನೂನು ಪ್ರಕಾರ. ಪ್ರತಿಭಟನೆಯಿಂದ ರಸ್ತೆಯಲ್ಲಿ ನಿಂತಿರೋರ್ನ ಪೊಲೀಸರು ಬಂಧಿಸ್ತಾರಂದ್ರೆ ಇದೇನ್ರಿ ಇದು? ಅಲ್ಲ ಯಾವ್ದು ಇದೇನು ಅರ್ಥ ಏನಿದೆ ಇದು? ಅಲ್ಲ ಪ್ರತಿಭಟನೆ ಏನ್ ವಿಷಯ ಇದಕ್ಕೆ ಏನಿದೆ ಇದು? ಅಲ್ಲ ಮೋದಿ ಬೆಲೆ ಏರಿಕೆ ಮಾಡೋ ಹಂಗಾರೆ ಮೋದಿ ಬರ್ತಾವ್ರ ಯಾರು ಓಡಾಡಂಗಿಲ್ವಾ? ಅಲ್ಲ ಪ್ರಧಾನಮಂತ್ರಿ ಬರ್ತಾರೆ ಅನ್ಬಿಟ್ಟು ಏನೋ ಅವ್ರೇನು ಪ್ರಶ್ನೆ ಮಾಡಂಗಿಲ್ವ? ಯಾರು ಬೆಲೆ ಇದು ಮಾಡ್ತಾರಂತ ಪೊಲೀಸ್ ಅಧಿಕಾರಿಗಳು ಇದು ಮಾಡ್ತಾ ಇದ್ದಾರೆ. ಕಾನೂನು ಬಗ್ಗೆ ಗೌರವನೇ ಇಲ್ಲ. ಅಲ್ಲ ಪ್ರತಿಭಟನೆ ಅಲ್ಲ, ಇದು ಯಾವ ವಿಷಯ ಅನ್ನೋದೇ ಗೊತ್ತಿಲ್ಲದೆ ಇವರು ಈ ರೀತಿ ಪ್ರಧಾನಮಂತ್ರಿ ಪತಾಂಗ ರಸ್ತೆಯಲ್ಲಿ ಓಡಂಗೆ ಇಲ್ವಾ? ಯಾರು ರಸ್ತೆಯಲ್ಲಿ ಓಡಾಡಂಗೆ ಇಲ್ವಾ? ಈಗ ಪ್ರತಿಭಟನೆ ಮಾಡಿದ್ರೆ ಬಂಧಿಸ್ಬೇಕು ಕಾನೂನು ಪ್ರಕಾರ. ಪ್ರತಿಭಟನೆಯಿಂದ ರಸ್ತೆಯಲ್ಲಿ ನಿಂತಿರೋರ್ನ ಪೊಲೀಸರು ಬಂಧಿಸ್ತಾರಂದ್ರೆ ಇದೇನ್ರಿ ಇದು? ಅಲ್ಲ ಯಾವ್ದು ಇದೇನು ಅರ್ಥ ಏನಿದೆ ಇದು? ಅಲ್ಲ ಪ್ರತಿಭಟನೆ ಏನ್ ವಿಷಯ ಇದಕ್ಕೆ ಏನಿದೆ ಇದು? ಅಲ್ಲ ಮೋದಿ ಬೆಲೆ ಏರಿಕೆ ಮಾಡೋ ಹಂಗಾರೆ ಮೋದಿ ಬರ್ತಾವ್ರ ಯಾರು ಓಡಾಡಂಗಿಲ್ವಾ? ಅಲ್ಲ ಪ್ರಧಾನಮಂತ್ರಿ ಬರ್ತಾರೆ ಅನ್ಬಿಟ್ಟು ಏನೋ ಅವ್ರೇನು ಪ್ರಶ್ನೆ ಮಾಡಂಗಿಲ್ವ? ಯಾರು ಬೆಲೆ ಇದು ಮಾಡ್ತಾರಂತ ಪೊಲೀಸ್ ಅಧಿಕಾರಿಗಳು ಇದು ಮಾಡ್ತಾ ಇದ್ದಾರೆ. ಕಾನೂನು ಬಗ್ಗೆ ಗೌರವನೇ ಇಲ್ಲ. ಅಲ್ಲ ಪ್ರತಿಭಟನೆ ಅಲ್ಲ, ಇದು ಯಾವ ವಿಷಯ ಅನ್ನೋದೇ ಗೊತ್ತಿಲ್ಲದೆ ಇವರು ಈ ರೀತಿ ಪ್ರಧಾನಮಂತ್ರಿ ಪತಾಂಗ ರಸ್ತೆಯಲ್ಲಿ ಓಡಂಗೆ ಇಲ್ವಾ? ಯಾರು ರಸ್ತೆಯಲ್ಲಿ ಓಡಾಡಂಗೆ ಇಲ್ವಾ? ಈಗ ಪ್ರತಿಭಟನೆ ಮಾಡಿದ್ರೆ ಬಂಧಿಸ್ಬೇಕು ಕಾನೂನು ಪ್ರಕಾರ. ಪ್ರತಿಭಟನೆಯಿಂದ ರಸ್ತೆಯಲ್ಲಿ ನಿಂತಿರೋರ್ನ ಪೊಲೀಸರು ಬಂಧಿಸ್ತಾರಂದ್ರೆ ಇದೇನ್ರಿ ಇದು? ಅಲ್ಲ ಯಾವ್ದು ಇದೇನು ಅರ್ಥ ಏನಿದೆ? ಮಾತನಾಡಿದರೆ ಅಂತ ಅದಕ್ಕೆ ಕೂಡ ಒಂದು ಉತ್ತರ ನೀಡಬೇಕು ಅಂತ ನಾವ್ ಈ ಪ್ರತಿಭಟನೆ ಮಾಡ್ತಾ ಇದೀವಿ. ಧನ್ಯವಾದಗಳು. ಆನ್ಸರ್ ಮಾಡಿ ಮೋದಿ ಅಂತ ಉತ್ತರ ಕೊಡ್ಲಿ. अच्छे दिन विकास प्रगति ಡೆವಲಪ್ಮೆಂಟ್ 15 ಲಕ್ಷ ನಿಮ್ಮ ಅಕೌಂಟ್ ಅಲ್ಲಿ ಅಂತ ಅಧಿಕಾರಕ್ಕೆ ಬಂದವರು ಇವತ್ತು ಏನ್ ಮಾಡ್ತಾವ್ರೆ? ತಾವೆಲ್ಲ ನೋಡಿದೀರ ತಾನೆ? ನಾವು ಕೇಳ್ತಾ ಇರೋದಷ್ಟೇ. ಧನ್ಯವಾದಗಳು.